ಇವತ್ತು ನಾವು ಕಳಸಾಪುರಕ್ಕೆ ಹೋಗ್ತಾ ಇದೀವಿ ಗೈಸ್. ಚಿಕ್ಕಮಂಗ್ಳೂರ್ ಹತ್ರ ಇರೋ ಕಳಸಾಪುರಕ್ಕೆ ಹೋಗ್ತಾ ಇದೀವಿ. ನಮ್ಮ ಚಿಕ್ಕಪ್ಪಾಜಿ ಅರ್ಧ ಟೊಮೊಟೊ ಹಾಕ್ತಿದ್ದಾರೆ, ಮತ್ತೆ ರೈಟ್ ಸಿಗಲ್ಲ ಅಂದ್ರೂ ಹಾಕ್ತಿದ್ದಾರೆ. ಟೊಮೊಟೊ ಸಸಿ ತರೋಣ ಅಂತ ಕಳಸಾಪುರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ನಮ್ಮ ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ನಾವು ಇವರೆಲ್ಲ ಹೋಗ್ತಾ ಇದ್ದೀವಿ ಕಳಸಾಪುರಕ್ಕೆ. ಮಚ್ಚ ಎಲ್ಲೋ ಇದ್ಯಾ? ಪಕ್ಕದಲ್ಲೇ ಇದೀನಲ್ಲ ಪೌಡೆ. ಪಕ್ಕದಲ್ಲೇ ಹಿಡ್ಕೊಂಡು ಫೋನ್ ಮಾಡ್ತೀಯ, ನಾಚಿಕೆ ಆಗಲ್ಲ? ಲೇ ನೀನ್ ಕಣ ಫೋನ್ ಮಾಡಿದ್ದು ನಂಗೆ. ಸರಿ ಬಿಡು ಮಚ್ಚ, ನಿಂಗೊಂದ್ ಕ್ವಶನ್ ಕೇಳ್ತೀನಿ. ಒಂದಾದ್ರೆ ಎರಡೆಲ್ಲ ಎರಡು ಯಾಕಾಗಲ್ಲ? ಒಂದಾದ್ರೆ ಎರಡು ಏನ್ಕಾಗಲ್ಲ? ಗೊತ್ತಿಲ್ಲ ಮಚ್ಚ. ಅಷ್ಟೇ ಗೊತ್ತಿಲ್ವಾ? ಎರಡೆಲ್ಲ ಎರಡು ಯಾಕಾಗಲ್ಲ ಅಂದ್ರೆ ಎರಡೆಲ್ಲ 4 ಅದಕ್ಕೆ. कितना सुंदर जंगल है ये, इतनी सुंदर जगह कहाँ से ढूंढ लिया? एकदम हेवनली एटमॉस्फेयर। अरे चिन्नम सर, वो तो मैंने इंटरनेट से चेक करके निकाला। 3 ಜನ ಒಂದ್ ಬೈಕಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಗೈಸ್. ತೋರಿಸ್ತೀನಿ ಬನ್ನಿ ಗೈಸ್ ಯಾವ ತರ ಆಫ್ ರೋಡ್. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ ಆಯ್ತಣ್ಣ. ಇದು ರೆಸ್ಪೆಕ್ಟ್ ಗ್ರೀ ರೆಸ್ಪೆಕ್ಟ್ ಮಾಡ್ತೀವಿ ಅಂತ. ಎಲ್ಲ ಗುಡ್ಡು ದಾರಿ ಗೈಸ್, ಇದೆಲ್ಲ ಗುಡ್ಡ ಬೆಟ್ಟ. ನಮ್ದೆಲ್ಲ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಇರೋದು ಗೈಸ್ ಊರು. ಇದರಲ್ಲಿ 3 ಜನ ಆಫ್ ರೈಡಿಂಗ್ ಮಾಡ್ತಾ ಇದ್ವಿ. ಮಾಡಿ ಚಿಕ್ಕ ಜೋರಾಗಿ. ನೀನ್ ಮಾಡ್ತಿರೋದ್ ಸರಿನಾ? ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ. ನನ್ ಯಾಕೆ ಕೈ ಬಿಟ್ಟಿದ್ದು? ನಾನ್ ನಿನ್ನ ಸ್ವೀಟ್ ಆರ್ಟ್, ಲಲಿತಾ. ಒಂದೇ ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗೋ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವನ್ನ ಕರೆದಿರ್ಲಿಲ್ಲ ಅಂತ. ಸಕ್ರಪಟ್ಟಣದಲ್ಲಿದ್ದೀವಿ. ಸಕ್ರಪಟ್ಟಣದಿಂದ ಕಳಸಾಪುರಕ್ಕೆ 40 ಕಿಲೋಮೀಟರ್ ಇದೆ. ಹೋಗ್ತಾ ಇದೀವಿ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರು ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳ್ಳಗಾಗಿ ನೋಡೋಣ. ನಿಮ್ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿಲ್ದೆ ಬಂದಿಲ್ಲ ಅಲ್ಲ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾದ್ರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾನ್ ಕಾಯಿ ಕಿತ್ಕೊಂಡು ಇಲ್ಲಿ ಬಾಳೆಗೊನೆ ಕಿತ್ಕೊಂಡು ಹೋಗು. ನೋಡ್ಕೊ ಬಂದು ನಮ್ಮ ಚಿಕ್ಕಪ್ಪಜ್ಜರ ಲಕ್ಷ್ಮಿ ಮನೆಗೆ ನಿಲ್ಸಿದ್ದೀನಿ ಗೈಸ್. ಗೈಸ್ ಈಗಿನ ನರ್ಸರಿ ಹತ್ರ ಬಂದು, ನರ್ಸರಿ ಓನರು ಬರ್ತೀನಿ ಅಂತ ಹೇಳಿದ್ದಾರೆ. ನರ್ಸರಿ ತೋರಿಸ್ತೀನಿ ಬನ್ನಿ ಗೈಸ್. ಇದೆ ಗೈಸ್ ನರ್ಸರಿ. ಈ ನರ್ಸರಿಗೆ ಅಲ್ಲಿಂದ ಬಂದಿದ್ದೀವಿ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಹೈಟ್ಯಾಕ್ ನರ್ಸರಿ. ನಮ್ಮಲ್ಲಿ ಟೊಮೊಟೊ ಎಲ್ಲದು ಸಿಗುತ್ತೆ ಗೈಸ್. ಇದಿರೋದು ಹಳೆಬೀಡು ರೋಡಲ್ಲಿ ಕಳಸಾಪುರ ಅಂತ ಸಿಗುತ್ತೆ. ಬಾಕ್ಲು ಡೋರ್ ಹಾಕಿದ್ದಾರೆ, ತೋರಿಸ್ತೀನಿ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ಬನ್ನಿ ಗೈಸ್. ಇದೆ ಗೈಸ್ ಟೊಮೊಟೊ ನರ್ಸರಿ ಇದೆ. ಈ ಟೊಮೊಟೊ ನರ್ಸರಿ ನೋಡೋಕ್ಕೆ ಅಂತಾನೆ ನಾನು ಅಲ್ಲಿಂದ ಬಂದಿದ್ದೆ. ಆದರೆ ನಮ್ಮ ಚಿಕ್ಕಪ್ಪಜರು ಸಸಿ ತಗೋಬೇಕು ಅಂತ ಹೇಳ್ತಾಯಿದ್ರು. ಇದೇ ಟೊಮೊಟೊ ನರ್ಸರಿ ಗೈಸ್. ಇದು ಕೋಸು
ಬದನೆ, ಟೊಮೊಟೊ, ಮೆಣಸಿನ್ಕಾಯಿ, ಚೆಂಡು ಹೂವು ಇವೆಲ್ಲ ಹಾಕ್ತಾರೆ ಗೈಸ್. ಇದು ನರ್ಸರಿ, ಆದರೆ ಇಲ್ಲಿ ಸಸಿ ಫುಲ್ಲು ಡಿಮ್ಯಾಂಡು. ಸಸಿ ಸಖತ್ತಾಗಿರುತ್ತೆ, ಟೊಮೊಟೊನು ಚೆನ್ನಾಗಿ ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ₹1 ಸಸಿ ಗೈಸ್. ಇದು ಕಳಸಪುರ ಹಳೆಬೀಡು ರೋಡಲ್ಲಿರೋದು. ಇದೇ ಟೊಮೊಟೊ ಸಸಿ ನಾವು ತಗೊಂಡೋಗಿ ಬಂದಿರೋದು ಗೈಸ್. 18,000 ಅವೆ ಟೊಮೊಟೊ ಸಸಿ. ಅಲ್ಲಿರೋರೆ ಓನರು, ಟೋಪಿ ಹಾಕೊಂಡಿದ್ದೆಲ್ಲ ಅವರ ಓನರು. ಇದು ಗೈಸ್ ಟೊಮೊಟೊ ಸಸಿ.